ಮಾತಲ್ಲ ಅಂತ ಈಗಾಗಲೇ ಹಿಂದಿನ ಎಪಿಸೋಡ್ಗಳಲ್ಲಿ ಸಾಕಷ್ಟು ಮಾತಾಡಿದ್ವಿ. ಯಾಕಂದರೆ ಯಡಿಯೂರಪ್ಪನವ್ರನ್ನ ಬಿಟ್ಟು BJP ತನ್ನ ಸ್ವಬಲದ ಮೇಲೆ ಅಧಿಕಾರ ಹಿಡಿತೈತಿ ಅನ್ನೋದು ಇವತ್ತಿನ ಮಟ್ಟಿಗೆ ಹಗಲಿಗನಸೋದೊಂದು ಹಗಲಿಗನಸ. ಅಂಥ ನಾಯಕರು BJPಯಲ್ಲಿ ಯಾರಿಲ್ಲ. ಇದ್ದರೂ ಸಹಿತ ಅವ್ರ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಕರ್ನಾಟಕದ ಲಿಂಗಾಯತ ಹಿಡಿತ ಸಾಧಿಸಿದವರು ಯಡಿಯೂರಪ್ಪನವರು. ದಕ್ಷಿಣ ಕನ್ನಡಕ್ಕೆ ಬಂದಾಗ ಅಲ್ಲೇ BJPಯಲ್ಲಿ ಒಕ್ಕಲಿಗರ ನಾಯಕರು ಇಲ್ಲ. ಹೀಗಾಗಿನ ಇದರಿಂದಾಗಿನ ಅಲ್ಲೇ JDS ಜೊತೆಗೆ ಗೆಳೆತನ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲೇ ದೇವೇಗೌಡರು ಗೆಳೆತನ ಇಟ್ಕೊಂಡು ಅವರು HD ಕುಮಾರಸ್ವಾಮಿಗಳು ಒಕ್ಕಲಿಗರಿದ್ದಾರೆ. ಹೀಗಾಗಿ ಒಕ್ಕಲಿಗರಲ್ಲೇ ನಮ್ಮ BJP ನಾಯಕರು ಇಲ್ಲ. ಆರ್ ಅಶೋಕ್ ಆಗಿರ್ಬೋದು ಅಥವಾ ಇನ್ನೊಬ್ಬರು ಅಶ್ವಥ್ ನಾರಾಯಣ ರೆಡ್ಡಿ ಮತ್ತಾರು ಬರ್ತಾರೆ ಅವರೇ ಡಿಸೈನ್ಸ್ ಅಂತ ಹೇಳ್ಕೊಳ್ಳುವಂಥ ಒಂದು ನಾಯಕತ್ವ ಇಲ್ಲ BJPಯಲ್ಲೇ. ಅದಕ್ಕಾಗಿ ಈಗೇನಿದ್ರು ಯಡಿಯೂರಪ್ಪನ ಮೇಲೆ ಡಿಫೆಂಡ್ BJP. ಮತ್ತು ಯಾರು ಅನುಭವ ಆಗಿದೆ, ಕೈ ಅನುಭವ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ. ಯಾಕೆ 136 ಸೀಟುಗಳು ಕಾಂಗ್ರೆಸ್ಗೆ. ಅದು ನಮ್ಮ ಈ ದೇಶದ ಅತ್ಯಂತ ಪ್ರಮುಖ ನಾಯಕರು, ಜನಪ್ರಿಯ ನಾಯಕರು, ಗ್ಯಾರಂಟಿ ಕೊಡೋದಂತೆ ಗ್ಯಾರಂಟಿ ಕೊಟ್ಟಂಥವ್ರು ಮೋದಿಯವರ ನಾಯಕತ್ವದಲ್ಲ. ಅದು ಬಜರಂಗಿ ಅಂತ ಹೇಳಿದ್ರು ಸಹಿತ ಅವರು ಗೆಲ್ಲಕ್ಕಾಗಲಿಲ್ಲ ಅನ್ನೋದನ್ನು ಮನವರಿಕೆ ಆಗಿದ್ದಕ್ಕಾಗಿ ಕರ್ನಾಟಕ ವಿಷಯ ಬಂದಾಗ ಯಡಿಯೂರಪ್ಪನವ್ರು ಮತ್ತಾರಿಲ್ಲ. ಯಡಿಯೂರಪ್ಪರು ಯಾರು ತೋರಿಸ್ತಾರೆ ಅವರ ಆ ಕಾರಣಕ್ಕೇ ಇವತ್ತು ಯತ್ನಾಳರು ಹೊರಗೆ ಹಾಕಿದ್ದಾರೆ. ಯತ್ನಾಳರ ಒಂದು ಧಳಿಕೆಗೆ ನಿಶ್ಚಿತವಾಗಿ ಯತ್ನಾಳರ ಅಧ್ಯಕ್ಷರು